MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಇವತ್ತಿನ ಪ್ರೈಮ್ ಟೈಮ್ನ ಟಾಪ್ 3 ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಮೊದಲೇದಾಗಿ ಬಹು ನಿರೀಕ್ಷಿತ ಪಂಚರಾಜ್ಯ ಫೈಟ್ಗೆ ಮುಹೂರ್ತ ನಿಗದಿ ಆಗಿದೆ. ಈ ಪಂಚರಾಜ್ಯಗಳಲ್ಲಿ ಚುನಾವಣೆಯ ಗಾಳಿ ಬೀಸ್ತಾ ಇದ್ದಂಗೆ ಈಗಾಗಲೇ ಏನೇನು ಆಗಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ತಮಿಳುನಾಡು, ಕೇರಳ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಪುದುಚೇರಿ, ಇಲ್ಲಿ ಎಲ್ಲ ಕಡೆನೂ ಕೂಡ ಈ ಕ್ಷಣದಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ನಮ್ಮ ರಾಜ್ಯದ 2 ಕ್ಷೇತ್ರಗಳಲ್ಲಿ, ಬಾಗಲಕೋಟೆ ಮತ್ತು ದಾವಣಗೆರೆ, ಇಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಚುನಾವಣಾ ರಣಕಣ ಈಗಾಗಲೇ ರಂಗೇರಿ ಆಗಿದೆ. ಯಾರಿಗೆ ಟಿಕೆಟು, ಯಾರಿಗೆ ಟಿಕೆಟ್ ಕೊಡೋಂಗಿಲ್ಲ, ಯಾವ ಕಾರಣಕ್ಕಾಗಿ ಟಿಕೆಟ್ ಕೊಡಬೇಕು, ಹೀಗೆ 10 ಹಲವು ಪ್ರಶ್ನೆಗಳು, ಪೈಪೋಟಿಯ ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲವನ್ನ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡ್ತಾ ಹೋಗೋಣ. ಇನ್ನು ಮತ್ತೊಂದು ಕಡೆ 1 ಓಟಿಗೆ 5 ಕೋಟಿ ಅನ್ನುವಂಥ ಗಂಭೀರ ಆರೋಪವನ್ನ DK ಶಿವಕುಮಾರ್ ಅವರು ಕೇಸರಿ ನಾಯಕರ ವಿರುದ್ಧ ಮಾಡಿದ್ದಾರೆ. ಒಡಿಶಾದ ಕಾಂಗ್ರೆಸ್ನ ಶಾಸಕರುಗಳು ಆಪರೇಷನ್ ಕಮಲಕ್ಕೆ ಹೆದರಿ ಅಥವಾ ಅದರಿಂದ ಸೇಫ್ ಆಗಬೇಕು ಅಂತ ಹೇಳಿ ಬಿಡದಿಗೆ ಬಂದಿದ್ದಾರೆ. ಅಲ್ಲಿಯೂ ಕೂಡ ಬಿಜೆಪಿಯ ನಾಯಕರುಗಳು ಕೈಯಲ್ಲಿ ಬ್ಲ್ಯಾಂಕ್ ಚೆಕ್ ಅನ್ನ ಹಿಡ್ಕೊಂಡು ಕೋಟಿ ಕೋಟಿ ಆಫರ್ ಅನ್ನ ಮಾಡ್ತಾ ಇದ್ದಾರಂತೆ. ಅದನ್ನ ಹಿಡಿದಿರುವಂಥದ್ದು ಕಾಂಗ್ರೆಸ್ನ ನಾಯಕರು. DK ಶಿವಕುಮಾರ್ ಇನ್ನೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅದು ಏನು ಅಂತ ಇವತ್ತಿನ ಪ್ರೈಮ್ ಟೈಮಲ್ಲಿ ನೋಡೋಣ. ಇನ್ನು 3ನೇ ಸ್ಟೋರಿ, ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಊಟ ಇಲ್ಲ, ತಿಂಡಿ ಇಲ್ಲ. ಯಾರು ಏನಾರು ಬೇಕಾ, ಏನು ಕೊಡಬೇಕು ಕೇಳು ಅಂತ ಕೇಳಿದರೆ ಒಂದು ಸಿಲಿಂಡರ್ ಕೊಡಿ ಸಾಕು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೋಟೆಲ್ಗಳು ಬಂದಾಗ್ತಾ ಇದೆ, ಮನೆಗಳಿಗೆ ನೆಂಟರನ್ನ ಕರೀತಾ ಇಲ್ಲ, ಸಿಲಿಂಡರೇ ಇಲ್ಲ, ಹೆಂಗೆ ಕರೆಯೋದು ಅಂತ ಹೇಳಿ. ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ ಇನ್ನೂ ಏನೇನು ದಿನಗಳನ್ನು ನಾವು ನೋಡಬಹುದು. ಈ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ಬಹು ನಿರೀಕ್ಷಿತ ಪಂಚರಾಜ್ಯ ಚುನಾವಣೆ ಮುಹೂರ್ತ ನಿಗದಿ ಆಗಿದೆ. ಚುನಾವಣಾ ಆಯೋಗ ಇವತ್ತು 5 ರಾಜ್ಯಗಳ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದೆ. ಫಲಿತಾಂಶ ಯಾವಾಗ ಅಂತಾನೂ ಕೂಡ ಹೇಳಿದೆ. ಈ 5 ರಾಜ್ಯಗಳ ಪೈಕಿ ನಮ್ಮ ರಾಜ್ಯದಲ್ಲಿಯೂ ಕೂಡ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ. ಅದರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದಂಥ ವಿಚಾರವನ್ನು ನಾವು ನಿಮಗೆ ಹೇಳಬೇಕು. ತಮಿಳುನಾಡನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಕೇಸರಿ ಸೇನೆ ಈಗಾಗಲೇ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೆ ಇದೆ, ರಣತಂತ್ರವನ್ನು ಹೆಣಿತಾನೆ ಇದೆ. ದ್ರಾವಿಡ ನಾಡು ಗೆಲ್ಲೋದಕ್ಕೆ ನಟ ವಿಜಯ್ ಬೇಕೇ ಬೇಕು ಅನ್ನೋ ಮನಸ್ಥಿತಿಗೆ ಬಿಜೆಪಿ ಬಂದಾಗಿದೆ. ಅದೇ ಕಾರಣಕ್ಕೆ ದಳಪತಿಗೆ ಗಾಳ ಹಾಕ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ತಮಿಳುನಾಡು ಕೈವಶಕ್ಕೆ ಕೇಸರಿ ಸೇನೆ ರಣತಂತ್ರ. ವಿಜಯ್ಗೆ DCM ಪಟ್ಟ, 80 ಸ್ಥಾನಗಳ ಆಫರ್. ತಮಿಳುನಾಡು ವಿಧಾನಸಭೆ ಚುನಾವಣೆಗೂ ಮುನ್ನ ನಟ ಹಾಗೂ ರಾಜಕಾರಣಿ ವಿಜಯ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಬಿಜೆಪಿ ಕಸರತ್ತು ನಡೆಸುತ್ತಿದೆ. ಮೂಲಗಳ ಪ್ರಕಾರ ಉಭಯ ಪಕ್ಷಗಳ ನಡುವಿನ ಮಾತುಕತೆಗಳು ಅಂತಿಮ ಹಂತ ತಲುಪಿದ್ದು, ವಿಜಯ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಸುಮಾರು 80 ವಿಧಾನಸಭಾ ಕ್ಷೇತ್ರಗಳನ್ನ ಬಿಟ್ಟುಕೊಡಲು ಬಿಜೆಪಿ ಮುಂದಾಗಿದೆ ಎನ್ನಲಾಗಿದೆ. ನಟ ವಿಜಯ್ಗಿರುವ ಅಪಾರ ಅಭಿಮಾನಿ ಬಳಗ, ಯುವ ಮತದಾರರನ್ನ ಸೆಳೆಯುವ ಬಿಜೆಪಿಯ ಪ್ರಮುಖ ಗುರಿ. ತಮಿಳುನಾಡು ಚುನಾವಣೆಯಲ್ಲಿ ಅಲ್ಪ ಪ್ರಮಾಣದ ಮತಗಳಿಕೆ ಕೂಡ ದೊಡ್ಡ ಬದಲಾವಣೆ ತರಬಲ್ಲುದು ಎಂಬುದನ್ನ ಅರಿತಿರುವ ಬಿಜೆಪಿ ನಾಯಕರು ಕನಿಷ್ಠ 2ರಷ್ಟು ವೋಟ್ಗಳನ್ನ ಹಲವು ಕ್ಷೇತ್ರಗಳಲ್ಲಿ ಗೆಲುವಿನ ದಿಕ್ಕನ್ನ ಬದಲಾಯಿಸಬಲ್ಲವು ಎಂದು ನಂಬಿದ್ದಾರೆ. ಇದೇ ಕಾರಣಕ್ಕೆ ಹೊರ ರಾಜ್ಯದ DCM ಒಬ್ರು ಮಧ್ಯಸ್ಥಿಕೆ ವಹಿಸಿ ಮಾತುಕತೆ ನಡೆಸುತ್ತಿದ್ದಾರಂತೆ. ವಿಜಯ್ಗೆ ಬಿಜೆಪಿ ನಾಯಕರು ಉಪಮುಖ್ಯಮಂತ್ರಿ ಸ್ಥಾನದ ಆಫರ್ ಮಾಡುತ್ತಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಆಗುವುದೇ ವಿಜಯ್ ದೊಡ್ಡ ಆಸೆ. ಗೆದ್ದರೆ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಎಂದು ವಿಜಯ್ ಹೇಳುತ್ತಿದ್ದಾರೆ. ಆದ್ರೆ NDA ಜೊತೆ ಕೈಜೋಡಿಸಲು ವಿಜಯ್ ಆಪ್ತರು ವಿರೋಧಿಸುತ್ತಿದ್ದಾರೆ. ಸ್ವತಂತ್ರ ಹೊರ ರಾಜಕೀಯ ಪರ್ಯಾಯವಾಗಿ ಪಕ್ಷ ಕಟ್ಟುತ್ತಿದ್ದೀರಿ. ಆರಂಭಿಕ ಹಂತದಲ್ಲೇ ರಾಷ್ಟ್ರೀಯ ಪಕ್ಷದ ಜೊತೆ ಮೈತ್ರಿ ಬೇಡ. ಇದರಿಂದ ಪಕ್ಷದ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗಬಹುದು ಎಂದು ಆಪ್ತರು ಹೇಳ್ತಿದ್ದಾರೆ.
ಈ ಹಿಂದೆ ಟಿವಿಕೆ ಯಾವುದೇ ಸ್ವಾರ್ಥದ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ವಿಜಯ್ ಘೋಷಿಸಿದ್ದರು. ಅಲ್ಲದೆ 2026ರ ಚುನಾವಣೆಗೆ ವಿಜಯರನ್ನೇ ಸಿಎಂ ಅಭ್ಯರ್ಥಿಯಾಗಿ ಬಿಂಬಿಸಲು ಪಕ್ಷ ನಿರ್ಣಯ ಕೈಗೊಂಡಿತ್ತು. ಸದ್ಯ ಬೆಳವಣಿಗೆಗಳು ತಮಿಳುನಾಡು ರಾಜಕೀಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದು, ವಿಜಯ್ ಅಂತಿಮ ನಿರ್ಧಾರ ಏನಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ರೀತಿಯ ಬೆಳವಣಿಗೆ ಒಂದು ತಮಿಳುನಾಡು ರಾಜಕಾರಣದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರವೇ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ತಮಿಳುನಾಡು ರಾಜಕಾರಣ ಅಂದ್ರೇ ಸಂಚಲನ. ಅದರಲ್ಲಿ ಈಗ ವಿಜಯ್ ಬಿಜೆಪಿಯತ್ತ ಮುಖ ಮಾಡಿದ್ದಾರೆ ಅನ್ನುವಂಥದ್ದು ಅಥವಾ ಬಿಜೆಪಿ ವಿಜಯ್ಗೆ ಗಾಳ ಹಾಕಿದೆ ಅನ್ನುವಂಥದ್ದು ಒಂದು ರೀತಿ ಮಿಂಚಿನ ಸಂಚಲನಕ್ಕೆ ಕಾರಣ ಆಗಿದೆ. NDA ಕೂಟ ಸೇರ್ತಾರ ಹಾಗಿದ್ರೆ ದಳಪತಿ ವಿಜಯ್? ಆ ರೀತಿಯ ಮಾತುಕತೆ ನಡೆದು ಈಗಾಗಲೇ ಬಹುತೇಕ ಯಶಸ್ವಿಯಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆಯಂತೆ. AIADMK ಜೊತೆಗೆ ವಿಜಯ್ TVK ಮೈತ್ರಿ ಆಗುವ ಸಾಧ್ಯತೆ ಇದೆ. ಇನ್ನು ಈ ಮೈತ್ರಿ ಸುಮ್ಮನೆ ಆಗ್ಬಿಡುತ್ತಾ? ಇಲ್ಲ, ಅದಕ್ಕೆ ಕೆಲವು ವಿಚಾರಗಳನ್ನು ಕೂಡ ವಿಜಯ್ ಮುಂದೆ ಇಟ್ಟಿದ್ದಾರಂತೆ NDA ಕೂಟದ ನಾಯಕರು. TVK ರ್ಯಾಲಿ ಸಂದರ್ಭದಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿತ್ತು. ಈಗಲೂ ಕೂಡ ರೀಸೆಂಟ್ಲಿ CBI ಎನ್ಕ್ವೈರಿಗೆ ವಿಜಯ್ ಅವ್ರನ್ನ ಕರೆದಿದ್ರು. ಕಾಲ್ತುಳಿತದಲ್ಲಿ ಬರೋಬ್ಬರಿ 41 ಜನರ ದುರ್ಮರಣ ಆಗಿತ್ತು. ಕಾಲ್ತುಳಿತದ ಬಳಿಕ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದು ಇದೇ ವಿಜಯ್. ಆಗ ವಿಜಯ್ ಬೆನ್ನಿಗೆ ನಿಂತಿದ್ದೇ ಬಿಜೆಪಿಯ ನಾಯಕರು. ವಿಜಯ್ ಜೀವಕ್ಕೆ ಅಪಾಯ ಕಾದಿದೆ ಅಂತ ಬಿಜೆಪಿ ಹೇಳಿತ್ತು. ಆಗ DMK ಆಡಳಿತ ಪಕ್ಷ ವಿಜಯ್ನ ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತು. ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ದುರಂತವನ್ನ ಸರಿಯಾಗಿಯೇ ಬಳಸ್ಕೊಳ್ಳೋದಕ್ಕೆ DMK ಸರ್ವ ಪ್ರಯತ್ನಗಳನ್ನು ಮಾಡ್ತು. ಇದೇ ಸಂದರ್ಭದಲ್ಲಿ ವಿಜಯ್ಗೆ ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಆ್ಯಂಡ್ ಟೀಮ್. ತಮಿಳುನಾಡಿನಲ್ಲಿ 234 ವಿಧಾನಸಭಾ ಕ್ಷೇತ್ರಗಳಿರೋದು, 234 ಸೀಟ್ಗಳಲ್ಲಿ 234 ಸ್ಥಾನಗಳ ಪೈಕಿ 80 ಸ್ಥಾನಗಳನ್ನು TVK ಪಾರ್ಟಿ ಕೊಡೋದಕ್ಕೆ ನಿರ್ಧಾರ ಮಾಡಿಯಾಗಿದೆಯಂತೆ. 80 ಕ್ಷೇತ್ರಗಳನ್ನು ಇವರಿಗೆ ಬಿಟ್ಕೊಟ್ಬಿಡೋದು. NDA ಕೂಟ ಗೆದ್ರೆ AIADMKಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು. ತಮಿಳುನಾಡಿನ 2ನೇ ಅತಿ ದೊಡ್ಡ ಪಕ್ಷ ಅಂತಂದ್ರೆ ಅದು AIADMK. ಎಡಪ್ಪಾಡಿ ಪಳನಿಸ್ವಾಮಿಯೇ NDAಯ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಿದ್ರೆ ವಿಜಯ್ ಅವರಿಗೆ ಬೆಂಬಲ ಕೊಟ್ರೆ, ವಿಜಯ್ ಅವರು NDAಗೆ ಬೆಂಬಲ ಕೊಟ್ರೆ, AIADMK ಜೊತೆಗೆ ಮೈತ್ರಿ ಮಾಡಿಕೊಂಡ್ರೆ ಕೇವಲ 80 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟೋದಷ್ಟೇ ಷರತ್ತ. ಅಷ್ಟಕ್ಕೆ ವಿಜಯ್ ಸುಮ್ಮನಾಗ್ಬಿಡ್ತಾರಾ? ವಿಜಯ್ ಅವರನ್ನ CM ಮಾಡೋದಕ್ಕೆ ಪಳನಿಸ್ವಾಮಿ ಒಪ್ಪಲ್ಲ. ಆದ್ದರಿಂದ ಇವರನ್ನ DCM ಮಾಡುವಂತಹ ಆಫರ್. ವಿಜಯ್ ಅವರನ್ನ DCM ಮಾಡೋದು. ಈಗ ಆಂಧ್ರದಲ್ಲಿಯೂ ಕೂಡ ಆಗಿದ್ದೇನು, ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರು, ಪವನ್ ಕಲ್ಯಾಣ್ DCM ಆದರು. ಪವನ್ ಕಲ್ಯಾಣೇ CM ಅಭ್ಯರ್ಥಿ ಅನ್ನೋ ಮಟ್ಟಿಗೆ ಅಲ್ಲಿ ಹವಾ ಇತ್ತು ಜನಸೇನಾ ಪಾರ್ಟಿದು. ಆದರೆ ಎನಿಹಾವ್ ಒಪ್ಪಂದ ಪ್ರಕಾರ ಮಾತುಕತೆ ಎಲ್ಲವೂ ಫಲಪ್ರದ ಆಗಿ ಪವನ್ ಕಲ್ಯಾಣ್ DCM ಆದರು. ಈಗ ಇದೇ ರೀತಿಯ ಸೂತ್ರವನ್ನ ಇಟ್ಕೊಂಡು ಪಳನಿಸ್ವಾಮಿಯನ್ನ CM ಮಾಡಿ ವಿಜಯ್ ಅವರನ್ನ DCM ಮಾಡೋದಕ್ಕೆ NDA ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆಯಂತೆ. ಮಾತುಕತೆಯ ಪ್ರಕಾರ ಓಕೆ ಅಂತಂದ್ರೆ ವಿಜಯ್ AIADMK ಜೊತೆಗೆ ಸೇರ್ಕೊಳ್ತಾರೆ, 80 ಕ್ಷೇತ್ರವನ್ನು ತಮ್ಮದಾಗಿಸ್ಕೊಳ್ತಾರೆ, DCM ಸ್ಥಾನವನ್ನು ಕೂಡ ತಮ್ಮದಾಗಿಸ್ಕೊಳ್ತಾರೆ. ಅಧಿಕಾರ ಇವರಿಗೆ ಗಿಟ್ಟಿದ್ದಾರೆ. ನೋಡ ಏನೇನು ಆಗ್ಬೋದು ಅಂತ ಹೇಳಿ. ರಾಜಕಾರಣದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲ, ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನು ನೆಕ್ಸ್ಟ್, ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬಿದ್ದಿದೆ. ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಸಿಲಿಂಡರ್ ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಆದ್ದರಿಂದ ಹಲವು ಹೋಟೆಲ್ಗಳು ಆಹಾರ ಪದಾರ್ಥಗಳ ದರವನ್ನ ಹೆಚ್ಚು ಮಾಡಿದ್ದು ಗ್ರಾಹಕರಿಗೂ ಬಿಸಿ ತಟ್ಟಿದಂತಾಗಿದೆ. ಬ್ಲ್ಯಾಕಲ್ಲಿ ನಮಗೆಲ್ಲೂ ಸಿಕ್ಕಿಲ್ಲ. ದುಪ್ಪಟ್ಟು ದರ ಏನಾಗಿದೆ, ಪ್ರೈವೇಟ್ ಸಿಲಿಂಡರ್ಸ್ ಅವ್ರನ್ನ ಕೇಳಿದ್ದೀವಿ. 19 kg ಸಿಲಿಂಡರ್ 1950ಕ್ಕೆ ಸಿಗ್ತಾ ಇತ್ತು. ಇವಾಗ 17 kg ಸಿಲಿಂಡರ್ಗೆ 3000 ಚಿಲ್ಲರೆ ಹೇಳಿ ಪ್ಲಸ್ 2000 ರೂಪಾಯಿ ಡೆಪಾಸಿಟ್ ಕೇಳ್ತಾರೆ. ಸೊ 10 ಸಿಲಿಂಡರ್ಗೆ ಹೆಚ್ಚು ಕಮ್ಮಿ 50,000 ಖರ್ಚಾಗ್ತದೆ. ಬಟ್ ಇನ್ನೂ ಬಂದಿಲ್ಲ ನಮ್ಗೆ ಸಿಲಿಂಡರ್. ಅಮೌಂಟ್ ಕೊಟ್ಟು ಕಾಯ್ತಾ ಇದ್ದೀವಿ. ಮಧ್ಯಪ್ರಾಚ್ಯದಲ್ಲಿ ಕಿಚ್ಚು, ಕಿಚನ್ಗೆ ಬಿತ್ತು ಬೆಂಕಿ. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನ ಪರಿಣಾಮದಿಂದಾಗಿ
ದೇಶದಲ್ಲಿ LPG ಕೊರತೆ ಉಂಟಾಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರು ಗ್ಯಾಸ್ ಬುಕ್ಕಿಂಗ್ ಮಾಡಿದ್ರು ಸ್ಟಾಕ್ ಇಲ್ಲ ಎಂಬ ಉತ್ತರ ಏಜೆನ್ಸಿಗಳಿಂದ ಕೇಳಿಬರ್ತಾ ಇದೆ. ಆದರೆ ಕಾಳಸಂತೆಯಲ್ಲಿ 19 ಕೆಜಿಯ ವಾಣಿಜ್ಯ ಬಳಕೆಯ ಸಿಲಿಂಡರ್ 4-5 ಸಾವಿರವರೆಗೆ ಮಾರಾಟವಾಗ್ತಾ ಇದೆ. ಜಸ್ಟ್ ಒಂದು ಸಿಲಿಂಡರ್ಗೆ 5,000. ಕೊಲ್ಲಿಯಲ್ಲಿ ಹೊತ್ತಿದ ಕಿಚ್ಚು ಹೋಟೆಲ್ ಮಾಲೀಕರನ್ನ ಸುಡ್ತಾ ಇದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಿಕರಿಯಾಗ್ತಾ ಇತ್ತು. ಒಂದು ಸಿಲಿಂಡರ್ಗೆ ದುಪ್ಪಟ್ಟು ಹಣ ಖರ್ಚು ಮಾಡಬೇಕಿದೆ. ಮಲ್ಲೇಶ್ವರದ ಹಳ್ಳಿ ಮನೆ ಮಾಲೀಕರು 10 ಸಿಲಿಂಡರ್ಗೆ 50,000 ಕೊಟ್ಟಿದ್ದಾರಂತೆ. ಬ್ಲ್ಯಾಕಲ್ಲಿ ನಮಗೆಲ್ಲೂ ಸಿಕ್ಕಿಲ್ಲ ದುಪ್ಪಟ್ಟು ದರ. ಏನಾಗಿದೆ, ಪ್ರೈವೇಟ್ ಸಿಲಿಂಡರ್ಸ್ ಅವ್ರನ್ನ ಕೇಳಿದ್ದೀವಿ. ಬಟ್ ಇವತ್ತು ನಮಗೆ 19 ಕೆಜಿ ಸಿಲಿಂಡರ್ 1950 ಸಿಗ್ತಾ ಇತ್ತು. ಇವಾಗ 17 ಕೆಜಿ ಸಿಲಿಂಡರ್ಗೆ 3,000 ಚಿಲ್ಲರೆ ಹೇಳಿ ಪ್ಲಸ್ 2,000 ರೂಪಾಯಿ ಡೆಪಾಸಿಟ್ ಕೇಳ್ತಾರೆ. ಸೊ 10 ಸಿಲಿಂಡರ್ಗೆ ಹೆಚ್ಚು ಕಮ್ಮಿ 50,000 ಖರ್ಚಾಗ್ತದೆ. ಅದಕ್ಕೆ 2 ದಿವಸದಲ್ಲಿ ಮುಂಚೆ ದುಡ್ಡು ಕೊಟ್ಟು ಇಟ್ಟಿದ್ದೀನಿ, ಬಟ್ ಇನ್ನೂ ಬಂದಿಲ್ಲ. ಅದಕ್ಕೂ ಕಾಯ್ತಾ ಇದ್ದೀವಿ. 50,000 ಕೊಟ್ಟು ಈಗ ತೊಗೊಂಡಿದ್ರಿ, ಬಟ್ ಇನ್ನೂ ಬಂದಿಲ್ಲ ನಮ್ಗೆ ಸಿಲಿಂಡ್ರು. ಅಮೌಂಟ್ ಕೊಟ್ಟು ಕಾಯ್ತಾ ಇದ್ದೀವಿ. ಎಲ್ಲ ಹೋಟೆಲ್ ತಿಂಡಿ ದರ 10 ರೂಪಾಯಿ ದುಬಾರಿ. ಹಲವು ಹೋಟೆಲ್ ಮಾಲೀಕರು ಹೆಚ್ಚುವರಿ ಹಣ ನೀಡಿ ಗ್ಯಾಸ್ ಖರೀದಿ ಮಾಡ್ತಿದ್ದಾರೆ. ಈ ಹೆಚ್ಚುವರಿ ಖರ್ಚಿನ ಪರಿಣಾಮವಾಗಿ ಹೋಟೆಲ್ನಲ್ಲಿ ದೊರೆಯುವಂಥ ಆಹಾರ ಪದಾರ್ಥಗಳ ದರವನ್ನು ಏರಿಸಿದ್ದಾರೆ. ತಿಂಡಿಗಳಿಗೇನು ಜಾಸ್ತಿ ಮಾಡಿಲ್ಲ, ನಾವು ಟೀ ಕಾಫಿಗೆ ಮಾತ್ರ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವಾಗ ನಮಗೆ 5 ಗ್ಯಾಸ್ ಸಿಗ್ತಾ ಇದ್ದ ಜಾಗದಲ್ಲಿ 1-2 ಸಿಲಿಂಡರ್ ಸಿಗ್ತಾ ಇದೆ. ಹಾಗೆ ನಾವು ಮಾಡ್ತಾ ಇದ್ದ ಪದಾರ್ಥಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಡೋಕೆ ಆಗ್ತಾ ಇಲ್ಲ. ನಮಗೆ ಗ್ರಾಹಕರ ನಿರೀಕ್ಷೆಗಳು ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ನಾವು ಕೊಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಜಾಸ್ತಿ ಗ್ಯಾಸ್ ಯೂಸ್ ಆಗುವಂಥ ಐಟಮ್ಗಳನ್ನ ನಾವು ಯಾವುದು ಮಾಡ್ತಾ ಇಲ್ಲ. ಹೋಟೆಲ್ ಮಾಲೀಕರಿಂದ ಹಗಲು ದರೋಡೆ. ಮಾರತಹಳ್ಳಿಯ ಹೋಟೆಲ್ ಒಂದರಲ್ಲಿ 300 ರೂಪಾಯಿ ಫುಡ್ ಬಿಲ್ಗೆ 90 ಗ್ಯಾಸ್ ಚಾರ್ಜ್ ಹಾಕಲಾಗಿದೆ. ನಾಯ್ಡು ಹೋಟೆಲ್ನಲ್ಲಿ ಬೋಟಿ, ತಲೆ ಮಟನ್ ಬಂದ್. ದಾವಣಗೆರೆ ನಾನ್ ವೆಜ್ ಹೋಟೆಲ್ಗಳಲ್ಲಿ ಮೆನು ಕಡಿತವಾಗಿದೆ. ನಾಯ್ಡು ಹೋಟೆಲ್ನಲ್ಲಿ ಬೋಟಿ, ತಲೆ ಮಟನ್ ಬಂದ್ ಆಗಿದ್ದು ಕೇವಲ ಚಿಕನ್ ರೈಸ್ ಮುದ್ದೆ ನೀಡಲಾಗ್ತಾ ಇದೆ. ತಲೆ ಮಟನ್ ಮತ್ತು ಬೋಟಿಯನ್ನು ಈಗ ಮಾಡೋದನ್ನು ಬಂದ್ ಮಾಡಿದರೆ, ಮೆನುವಿಂದ ಅದನ್ನು ಸದ್ಯಕ್ಕೆ ಕೈ ಬಿಟ್ಟಿದ್ರೆ. ಯಾಕಂತಂದರೆ ಅದಕ್ಕೆ ಸಾಕಷ್ಟು ಗ್ಯಾಸ್ ಬೇಕಾಗುತ್ತೆ. ಸಾಕಷ್ಟು ಒಂದು ಗ್ಯಾಸಿನ ಬಳಕೆ ಆಗುವ ಹಿನ್ನೆಲೆಯಲ್ಲಿ ಅದನ್ನು ಕೈ ಬಿಟ್ಟು ಇರುವಷ್ಟು ಗ್ಯಾಸನ್ನು ಸಮರ್ಪಕವಾಗಿ ಎಷ್ಟು ದಿನ ಬರುತ್ತೋ ಅಷ್ಟು ದಿನ ನಾವು ಮುಂದೆ ತೆಗೆದುಕೊಂಡು ಹೋಗಬೇಕು. ಗ್ರಾಹಕರಿಗೆ ಬರುವಂಥ ಗ್ರಾಹಕರಿಗೆ ಒಂದು ಸೇವೆಯನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಉಳಿಸಿಕೊಳ್ಳುವಂಥ ಕೆಲಸ ಮಾಡಿದ್ರೆ ಬಂದ್ ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ಹಾಗಾಗಿ ನಾವು ಒಂದು 10 ಐಟಮ್ ಮಾಡಿದಾಗ ಒಂದು 5 ಐಟಮ್ನ ಕಡಿಮೆ ಮಾಡಿ ಇನ್ನೊಂದು 5 ಐಟಮ್ನ ಮಾಡ್ಕೊಳ್ತಾ ಇದ್ದೀವಿ. ಈಗ ಅದ್ರ ಮೇಲೆ ಆಧಾರವಾಗಿರೋದ್ರಿಂದ ನಾವು ಈಗ ಫುಲ್ಲು ಬಂದು ಮಾಡೋಕ್ಕಾಗ್ತಾ ಇಲ್ಲ. ಇರೋದ್ರಲ್ಲೇ ಸ್ವಲ್ಪ ಮಾಡಿಕೊಂಡು ಇದು ಹೋಗೋಣ ಅಂತೇಳಿ ನಾವು ಇದನ್ನು ಮಾಡ್ತೀವಿ. ತುಂಬಾ ತೊಂದರೆ ಆಗ್ತಾ ಇದೆ. 3 ದಿನ ಬಳಿಕ ಶ್ರೀ ಕೃಷ್ಣ ವೈಭವ ಮತ್ತೆ ಆರಂಭ. ಬೆಂಗಳೂರಿನ ಬಸವೇಶ್ವರ ನಗರ ಶ್ರೀ ಕೃಷ್ಣ ವೈಭವ ಹೋಟೆಲ್ ಮತ್ತೆ ಆರಂಭವಾಗಿದೆ. ದಕ್ಷಿಣ ಭಾರತದ ಊಟಕ್ಕೆ ಬ್ರೇಕ್ ಹಾಕಲಾಗಿದ್ದು ಕಮರ್ಷಿಯಲ್ ಸಿಲಿಂಡರ್ ಇನ್ನೂ ಕೂಡ ಸಿಗ್ತಾ ಇಲ್ಲ ಅಂತ ಮಾಲೀಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಅಂದರೆ ನಮಗೆ ನಮ್ಮ ಮಾಲೀಕರು ಅಲ್ಲಿಂದ ಇನ್ನೊಂದು ಕಡೆಯಿಂದ ಸಪ್ಲೈ ಕೊಡ್ತಾ ಇದ್ದಾರೆ. ಅವರು ಸಪ್ಲೈ ಕೊಡೋದ್ರಿಂದ ಯಾವ ಐಟಮ್ ಸಪ್ಲೈ ಬರುತ್ತೋ ಅದನ್ನು ನಾವು ಇಲ್ಲಿ ಇದು ಕೊಡ್ತಾ ಇದ್ದೀವಿ. ಐಟಮ್ ಸ್ವಲ್ಪ ಕಟ್ ಆಫ್ ಆಗಿದೆ. ಅಂದರೆ ಇಲ್ಲಿ ಯಾವುದು ತಯಾರು ಮಾಡ್ತಿಲ್ವ? ಇಲ್ಲಿ ಯಾವುದು ತಯಾರು ಅಂದರೆ ಬರೀ ಟೀ ಕಾಫಿ ಅದು ಮಾತ್ರ ಇಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಐಟಮ್ ಕಟ್ ಮಾಡಿದ್ರಿ ಅಂದರೆ ಇವಾಗ ದೋಸೆ ಇಲ್ಲ, ಪೂರಿ ಇಲ್ಲ, ಫ್ರೈಡ್ ರೈಸ್, ನೂಡಲ್ಸ್, ಚೈನೀಸ್ ಐಟಮ್ ಅದೇನಿಲ್ಲ. ಊಟದಲ್ಲಿ ಬಂದರೆ ಅನ್ನ, ಸಾಂಬಾರು, ಮೊಸರನ್ನ ಎರಡೇ, ಅದರಲ್ಲೂ ಕಟ್ ಆಫ್ ಆಗಿದೆ ಮೀಲ್ಸು. ದುಡಿಯುವ ಕೈಗಳ ಕೆಲಸ ಕಸಿದ ಗ್ಯಾಸ್ ಟ್ರಬಲ್. ಕಲಬುರಗಿ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬರದ ಬಿಸಿ ತಟ್ಟಿದೆ. ಚಪಾತಿ ಕೈಬಿಟ್ಟಿದ್ದಕ್ಕೆ 10 ವರ್ಷಗಳಿಂದ ಚಪಾತಿ ತಯಾರಿಸ್ತಾ ಇದ್ದ ಮಹಿಳೆಯರು ಕಂಗಾಲಾಗಿದ್ದಾರೆ. ಇಂದಿರಾ ಕ್ಯಾಂಟೀನ್ನವರು ಇದೀಗ ಅಡಿಗೆಯನ್ನು ಕೂಡ ಸೌದೆ ಒಲೆ ಮೇಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಮಧ್ಯಾಹ್ನದ ಚಪಾತಿ ಊಟಕ್ಕೆ ಬೇಕಾಗಿರುವಂಥ ಚಪಾತಿಗಳೆಲ್ಲವೂ ಕೂಡ ಇದೀಗ ಹೊರಗಡೆಯಿಂದ ತರಿಸಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಇಲ್ಲಿ ಪ್ಲಾಸ್ಟಿಕ್ಕಲ್ಲಿ ಸುಮಾರು 1000ಕ್ಕೂ ಅಧಿಕ ಚಪಾತಿ ಇರುವಂಥದ್ದು. ಹಿಂಗಾದ್ರೆ ನಮ್ಮ ಕತೆ ಹೆಂಗೆ ಸಾಹೇಬ್ರೆ? 8 ಕ್ಯಾಂಟೀನ್ ಸಪ್ಲೈ ಮಾಡ್ತಿದ್ದೆ ಚಪಾತಿ, ಅದು ಬಂದ್ ಮಾಡಿಸಿ ಸಲ ಭಾಳ ಹೈರಾಣ ಆಗ್ಲಕತ್ತ, ತೊಂದರೆ ಆಗ್ತಾ ಇದ್ರಿ ಸರ್. ಯಾಕೆ ಬಿಡಿಸ್ಬಿಟ್ರೆ? ಗ್ಯಾಸಿನ ಸಲಕ್ರಿ ಸರ್, ಗ್ಯಾಸ್ ಕೊಡಲಾಗ್ಯದ್ರ. 8 ದಿನಕ್ಕೆ 15 ದಿನ 3 ತಿಂಗಳು ಅಂತ ಹೇಳಕತ್ತಾರ ಸರ್. ಒಟ್ಟ ಕೇಳಿದ್ರೆ ಕೊಡಲ್ಲ ಹೊಂಟ್ರಿ. ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗ್ಲಕತ್ತಾರ ಸರ್. ಹಾಂ ಸರ್. ಎಷ್ಟಿತ್ರಮ್ಮ ಸಂಬಳ 8,000 ಕೊಡ್ತಾರೆ ಸರ್. ಹಾಂ ಸರ್. ನೀವು ಮನ್ಯಾಗ ಕೂತೀವಿ ನೋಡ್ರಿ ಸರ್. ಏನು ಮೇಡಮ್, ಮನೆಗೆ ಕೂತೀವ್ರಿ, ಕೆಲಸ ಇಲ್ಲ ಏನಿಲ್ಲ, ಮನೆಗೆ ಕೂತೀವ್ರಿ ನಾವು. 8 ವರ್ಷದವ್ರು ಮಾಡ್ದಾರಿ ಇವ್ರಿ ಸರ್. ನಾವು ಈಗ ಮನೆಗೆ ಕುಂದ್ರಿಸ್ಯಾರಿ ಮನೆಗೆ ಕೂತೀವ್ರಿ ನಾವು. 8 ವರ್ಷದಿಂದ ಮಾಡ್ತಿದ್ರಿ? ಮಾಡ್ತೀವ್ರಿ ನಾವು. ಇಲ್ಲಿ 8 ವರ್ಷ ಐತ್ರಿ ನಾವು ಮಾಡ್ಲಕ್ಕೆ ಹೇಳಿ ಬಂದೀವ್ರಿ ನಾವು. ಈಗ ಏನು ಮಾಡ್ಬೇಕ್ರಿ, ಮನೆಗೆ ಕೂತೀವಿ. ಈಗ ಮನೆ ಬಿಡಿಸಿ ಮನೆಗೆ ಕುಂದಿಸ್ತಾರಕ್ಕೆ ಬಾಡಿಗೆ ಕಟ್ಟೋದು ಹ್ಯಾ ಮಾಡ್ಬೇಕು ನಾವು? ಏನು ಉಣ್ಬೇಕ್ರಿ? ಹೋಟೆಲ್ಗಳು ಸೌದೆ, ಚಾರ್ಕೋಲ್, ಎಲೆಕ್ಟ್ರಿಕ್ ಬಾಯ್ಲರ್ ಮೊರೆ ಹೋದ್ರೂ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಎಲೆಕ್ಟ್ರಿಕ್ ಬಾಯ್ಲರ್, ಇಂಡಕ್ಷನ್ಗಳಲ್ಲಿ ದೋಸೆ ಮಾಡಲು ಆಗ್ತಾ ಇಲ್ಲ.
ಸೌದೆ ಒಲೆ ಹಾಗೂ ಇಂಡಕ್ಷನ್ ಸ್ಟವ್ನಲ್ಲಿ ಅಡಿಗೆ ಮಾಡಿದ್ದ ಅನುಭವ ಬಹುತೇಕ ಸಿಬ್ಬಂದಿಗೆ ಇಲ್ಲ. ಇದರಿಂದ ಆಹಾರ ಪದಾರ್ಥಗಳ ರುಚಿಯಲ್ಲಿ ವ್ಯತ್ಯಾಸವಾಗುತ್ತಿದೆ. ಇದು ಮಾಲೀಕರನ್ನ ಚಿಂತೆಗೀಡು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್, LPG ಇದರ ಚಿಂತೆನೇ ಇಲ್ಲ. ಅಭಾವ ಆಗಿದೆ, ಸಮಸ್ಯೆ ಆಗ್ತಾ ಇದೆ, ಎಲ್ಲವೂ ಓಕೆ. ಆದರೆ ಒಂದು ನೆನಪಿರಲಿ ವೀಕ್ಷಕರೇ, ಈಗಲೂ ನಾವು ಇದನ್ನು ಹೇಳಿದರೆ ಕೆಲವರು ಫೀಲ್ಡಲ್ಲಿ ಗ್ಯಾಸ್ಗೋಸ್ಕರ ದಿನ ಬಡದಾಡುವಂತಹ ಪರಿಸ್ಥಿತಿ ಇದೆ, ಇವರು ನೋಡಿದರೆ ಚಿಂತೆನೇ ಇಲ್ಲ ಅಂತಿದ್ದಾರೆ ಅಂತ ಹೇಳಿ ನೀವು ಅನ್ಕೋಬೋದು. ಆದರೆ ಯಾಕೆ ನಾವು ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಸ್ಟಾಕ್ ಇಲ್ಲ, ಇನ್ನೊಂದು 4 ದಿನ ಆಗ್ಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀರಿ, ಪ್ಯಾನಿಕ್ ಬುಕ್ಕಿಂಗ್ ಮಾಡ್ತಾ ಇದ್ದೀರಲ್ಲ, ಇದು ಯಾವುದೂ ಕೂಡ ಚಿಂತೆ ಪಡುವ ಅಗತ್ಯ ಇಲ್ಲ. ಕಾರಣ ಎಲ್ಲ ಗೊಂದಲಗಳಿಗೆ ಮೋದಿ ಸರ್ಕಾರ ಈಗಾಗಲೇ ತೆರೆ ಎಳೆದಿದೆ. ಹಾರ್ಮೋಸ್ನಲ್ಲಿ ಇನ್ನೂ 24 ಹಡಗುಗಳು ಬಾಕಿ ಉಳಿದಿವೆ ವೀಕ್ಷಕರೇ. 24 ಹಡಗುಗಳು. ಭಾರತದ ಧ್ವಜ ಹೊಂದಿರುವ 22 ಹಡಗುಗಳು ಹಾರ್ಮೋಜಲ್ಲಿದೆ. 22 ಹಡಗುಗಳಲ್ಲಿ ಇರುವಂಥದ್ದು ಎಲ್ಲ 611 ನಾವಿಕರು ಸುರಕ್ಷಿತವಾಗಿದ್ದಾರೆ. 24 ಗಂಟೆಯಲ್ಲಿ ಶಿವಾಲಿಕ್, ನಂದಾದೇವಿ ಭಾರತಕ್ಕೆ ಎಂಟ್ರಿ ಕೊಡಲಿಕ್ಕಿದೆ. 2 ಹಡಗುಗಳಲ್ಲಿ 92,700 ಮೆಟ್ರಿಕ್ ಟನ್ LPG ಇದೆ. ಎಲ್ಲ ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಸುಲಭಕ್ಕೆ ಸಿಗುತ್ತೆ. ಭಾರತದಲ್ಲಿ ಭರ್ಪೂರ್ ಪ್ರಮಾಣದಲ್ಲಿ ಪೆಟ್ರೋಲ್, ಡೀಸೆಲ್ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಆಮದು ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ ನಾವು ಆತಂಕ ಪಡುವ ಅಗತ್ಯ ಇಲ್ಲ. ಪೆಟ್ರೋಲ್, ಡೀಸೆಲ್, LPG ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್, ರಾಜ್ಯದಲ್ಲಿ ಸಿಲಿಂಡರ್ ಕೊರತೆಯಿಂದ ಭಾರಿ ಸಮಸ್ಯೆ ಆಗ್ತಾ ಇದೆ. ಜನರು ಸಿಲಿಂಡರ್ ಸಿಗದೆ ಅನ್ಯ ಮಾರ್ಗಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಮಾಂಸದ ಬೇಡಿಕೆ ಕುಸಿತ ಕಂಡಿದೆ. ಚಿಕನ್ ಮಟನ್ ಶಾಪ್ಗೂ ಯುದ್ಧದ ಶಾಕ್. ಗಲ್ ಹೊಡೆಯುತ್ತಿದೆ ಪಾಪಣ್ಣ ಮಟನ್ ಶಾಪ್. ಕರ್ನಾಟಕದಾದ್ಯಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ತೀವ್ರವಾಗುತ್ತಿದೆ. ಆದ್ದರಿಂದ ಒಂದೊಂದೇ ಹೋಟೆಲ್ಗಳು ಬಾಗಿಲು ಹಾಕುತ್ತಿವೆ. ಪ್ರಸಿದ್ಧ ಪಾಪಣ್ಣ ಮಟನ್ ಶಾಪ್ನಲ್ಲಿ 20ರಿಂದ 25ರಷ್ಟು ಮಾಂಸದ ವ್ಯಾಪಾರದಲ್ಲಿ ಖೋತ ಆಗಿದೆ. 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. 10% ಏನು ವ್ಯಾಪಾರ ಆಗ್ತಾ ಇತ್ತು ಅದರಲ್ಲಿ 30% ಕಡಿಮೆ ಆಗಿದೆ. 8, 9, 7 ಕೆಲವರು ಇಲ್ವೇ ಇಲ್ಲ. ಹೀಗೆ ಕೆಲವರು ಬರ್ತಾ ಇಲ್ಲ, ಕೆಲವರು ಈಗ ಇದರಿಂದ ಈ ವಾರಗಳ ಮೇಲೆ ಡಿಪೆಂಡ್ ಆಗ್ತದೆ ಮಾಂಸ ತಿನ್ನಲಿದ್ದು. ಕೋಲಾರದಲ್ಲಿ ಚಿಕನ್ ಅಂಗಡಿಗಳಿಗೂ ತಟ್ಟಿದ ಬಿಸಿ. ವ್ಯಾಪಾರವಿಲ್ಲದೆ ಕೋಲಾರದಲ್ಲಿ ಚಿಕನ್ ಅಂಗಡಿಗಳು ಖಾಲಿ ಹೊಡೆಯುತ್ತಿದ್ದು, ಸಿಲಿಂಡರ್ ಅಭಾವದಿಂದ ನಾನ್ ವೆಜ್ ಹೋಟೆಲ್ಗಳು ಬಾಗಿಲು ಹಾಕಿವೆ. ಕೆಜಿಗೆ 10 ರೂಪಾಯಿ ಕಮ್ಮಿ ಮಾಡ್ತೀವಿ ಅಂದ್ರೂ ಯಾರೂ ಬರ್ತಿಲ್ವಂತೆ. ತೊಂದರೆ ಇದೆ, ಗ್ಯಾಸ್ನಿಂದ ತುಂಬಾ ತೊಂದರೆ. ಜನನೇ ಬರ್ತಾ ಇಲ್ಲ. ಯಾರ ನಮ್ಮನ್ನು ಸುಟ್ಕೊಳ್ಳೋ ಅಂದರೆ ಗ್ಯಾಸ್ ಇಲ್ಲ. ಬ್ಲ್ಯಾಕ್ ತೊಗೊಂಡ್ರೆ ಅಲ್ಲಿ ಎಲ್ಲೋ ಇದು ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತ ತೊಂದರೆ ಮಾಡ್ತಾ ಇದ್ದಾರೆ. ನಮಗೆ ಈ ಭಾನುವಾರನೇ ಸರ್ ತುಂಬ ಬೇಜಾರಾಗ್ತಾ ಇದೆ. ಈ ಮನೆಗೆ ಏನಾನ ಬುಕ್ ಮಾಡೋಣ ಗ್ಯಾಸ್ ಅಂದರೆ 10 ಗಂಟೆನಿಂದ ರಾತ್ರಿ 12 ಗಂಟೆವರೆಗೂ ಬುಕ್ ಮಾಡಿ ಆಗ್ತಾ ಇದೆ ಅಂತ ಇದ್ದಾರೆ. ಏನು ಸರ್ ಗ್ಯಾಸ್ ಅವರು ಈ ತೊಂದರೆ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ವ್ಯಾಪಾರ ತೊಂದರೆ, ಅಲ್ಲಿ ಮನೆಯದು ನೋಡ್ರಿ ಈ ತೊಂದರೆ ತುಂಬ ವಿಕೆಟ್ ಆಗಿಬಿಟ್ಟಿದೆ ಸರ್. ಗೋಡೌನ್ನಲ್ಲೇ ಉಳಿದ ಅಪಾರ ಪ್ರಮಾಣದ ಮೊಟ್ಟೆ. ಕೊಲ್ಲಿ ಕದನದಿಂದ ಮೊಟ್ಟೆಯನ್ನ ಕೇಳೋರೇ ಇಲ್ಲದಂತಾಗಿದೆ. ಸೌದಿ ರಫ್ತಾಗಬೇಕಿದ್ದ ಮೊಟ್ಟೆ ಗೋಡೌನ್ನಲ್ಲೇ ಉಳಿದಿದೆ. ಕೆಲ ದಿನಗಳ ಹಿಂದೆ 7 ರೂಪಾಯಿಗೆ ಸೇಲ್ ಆಗ್ತಿದ್ದ ಮೊಟ್ಟೆ ದರ ಈಗ 4ರಿಂದ 5 ರೂಪಾಯಿಗೆ ಮಾರಾಟ ಆಗುತ್ತಿದೆ. ಎಕ್ಸ್ಪೋರ್ಟ್ ಕಡಿಮೆ ಆಗಿರೋದ್ರಿಂದ ಮೊಟ್ಟೆ ವ್ಯಾಪಾರದ ಕೂಡ ಕುಸಿತ ಕಂಡಿದೆ. ಅದರ ಜೊತೆಗೆ ಋತುಮಾನಕ್ಕೆ ಅನುಗುಣವಾಗಿ ಒಂದಿಷ್ಟು ಬದಲಾವಣೆಯಾಗಿದೆ. ಯಾಕಂದ್ರೆ ಸದ್ಯಕ್ಕೆ ರಂಜಾನ್ ಇರೋದ್ರಿಂದ ಈ ಹಿನ್ನೆಲೆ ಕೂಡ ಮೊಟ್ಟೆ ವ್ಯಾಪಾರಕ್ಕೆ ಒಂದಿಷ್ಟು ಅಂದ್ರೆ ಮೊಟ್ಟೆ ವ್ಯಾಪಾರದಲ್ಲಿ ಒಂದಿಷ್ಟು ಕುಸಿತ ಕಾಣಲು ಈ ರಂಜಾನ್ ಕೂಡ ಕಾರಣ ಅನ್ನೋ ವಿಚಾರ ಕೂಡ ಇಲ್ಲಿರುವಂತಹ ಮೊಟ್ಟೆ ವ್ಯಾಪಾರಸ್ಥರು ನೀಡ್ತಾ ಇರುವಂತದ್ದು. ಮಾರ್ಕೆಟ್ ಇಲ್ಲದೆ ಸಾವಿರಾರು ಕೋಟಿ ಲಾಸ್. ಗಲ್ಫ್ ಯುದ್ಧದಿಂದ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ನಿತ್ಯ ದುಬೈ, ಕತಾರ್, ಬಹರೇನ್, ಮಸ್ಕತ್ಗೆ ಮೊಟ್ಟೆ ರಫ್ತು ಆಗ್ತಿತ್ತು. ಯುದ್ಧದ ಬಳಿಕ ದೇಶದಿಂದ ಮೊಟ್ಟೆ ರಫ್ತು ಸಾಧ್ಯವಾಗ್ತಿಲ್ವಂತೆ. ಅಂದಾಜು 30 ಕೋಟಿ ಮೊಟ್ಟೆ ಉತ್ಪತ್ತಿ ಆಗ್ತದೆ ಆಲ್ ಇಂಡಿಯಾಲಿ. ತಮಿಳುನಾಡಲ್ಲಿ 7 ಕೋಟಿ ಉತ್ಪತ್ತಿ ಆಗುತ್ತೆ. ಕರ್ನಾಟಕದಲ್ಲಿ 2.5 ಕೋಟಿ ಉತ್ಪತ್ತಿ ಆಗ್ತದೆ. ಈ ಇದರಲ್ಲಿ 1 ಕೋಟಿ ತುಂಬ ದೊಡ್ಡ ಮೊತ್ತ. ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಿರೋದ್ರಿಂದ ಅದು ತುಂಬ ದೊಡ್ಡ ಪೆಟ್ಟು ಬೀಳುತ್ತೆ. ಅದು ಆಲ್ರೆಡಿ ನಮ್ಮಲ್ಲಿ ಮೋರ್ ದ್ಯಾನ್ 1 ರೂಪಿ ಒಂದು ಮೊಟ್ಟೆಗೆ ಆಲ್ರೆಡಿ ಡೌನ್ ಆಗಿದೆ. ವಿದೇಶಕ್ಕೆ ರಫ್ತಾಗುತ್ತಿಲ್ಲ ರಾಯಚೂರಿನ ಅಕ್ಕಿ.
ರಾಜ್ಯದ ಸುಪ್ರಸಿದ್ಧ ರಾಯಚೂರು ಸೋನಾ ಮಸೂರಿ ಅಕ್ಕಿಗೆ ಯುದ್ಧದ ಬಿಸಿ ತಟ್ಟಿದೆ. ವಿದೇಶಕ್ಕೆ ರಫ್ತಾಗಬೇಕಿದ್ದ ಅಪಾರ ಅಕ್ಕಿ ಗೋಡೌನ್ನಲ್ಲೇ ಲಾಕ್ ಆಗಿದೆ. ಹೊರಗೆ ಹೋಗೋದಿಲ್ಲ ಅಂತದ್ಗಳಿಗೆ ನಮ್ಮದು ಪ್ರೊಡಕ್ಷನ್ ಎಫೆಕ್ಟ್ ಆಗ್ತದಲ್ಲ. ಯಾವಾಗ ಹೊರಗೆ ಹೋದರೆ ನಮ್ಮ ಮಿಲ್ಗಳು ನಡೀತಾವ. ಬರೇ ಡೊಮೆಸ್ಟಿಕ್ ಮಾರ್ಕೆಟ್ ಒಂದೇ ಇದ್ರಿಗೆ ಏನಾಗ್ತದೆ ಅಂದ್ರಿಗಿನ ಅಕ್ಕಿ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ, ಗಿರಾಕಿ ಇರೋದಿಲ್ಲ, ಸೇಲ್ಸ್ ಕಟ್ ಆಗ್ತದೆ. ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 150 ಮಿಲ್ಗಳಿದ್ದಾವೆ ಹಾಗೂ ರಾಜ್ಯಾದ್ಯಂತ ಸುಮಾರು 2000 ರೈಸ್ ಮಿಲ್ಗಳಿದ್ದಾವೆ. ಆಳ ಸಮುದ್ರದ ಮೀನುಗಾರಿಕೆಗೂ ಕಂಟಕ. ಕಡಲ ಮಕ್ಕಳಿಗೂ ಸಿಲಿಂಡರ್ ಸಮಸ್ಯೆ ಎದುರಾಗುತ್ತಿದೆ. ಬೋಟ್ನಲ್ಲಿ ಹೋಗುವ ಮೀನುಗಾರರಿಗೆ ಊಟದ ಕೊರತೆ ಆಗ್ತಿದೆ. ಆಳ ಸಮುದ್ರದ ಬೋಟ್ ಸಂಚಾರಕ್ಕೆ 2 ಸಿಲಿಂಡರ್ ಬೇಕು. ಈಗ ಸಿಲಿಂಡರ್ ಸಿಗದೆ ಸಮಸ್ಯೆ ಆಗ್ತಿದೆಯಂತೆ. ಸಾವಿರಾರು ಬೋಟುಗಳು ಸಮುದ್ರದಲ್ಲಿ ಮೀನು ಹಿಡಿಯುವ ಕಸುಬನ್ನ ಮಾಡಬೇಕಿತ್ತು. ಆದ್ರೆ ಎಲ್ಲಾ ಬೋಟುಗಳು ಸದ್ಯ ಲಂಗರ್ ಹಾಕಿರುವಂಥದ್ದು. ಯಾಕಂದ್ರೆ ಬೇಸಿಗೆ ಅಂತ ಹೇಳಿದ್ರೆ 1-2-3 ತಿಂಗಳುಗಳ ಕಾಲ ಮೀನುಗಾರಿಕೆಯನ್ನ ಮಾಡಿ ಮೀನುಗಾರರು ಬದುಕನ್ನ ಕಟ್ಟಿಕೊಳ್ತಾರೆ. ಮಠಗಳ ಮೇಲೂ ಕೊಲ್ಲಿ ಯುದ್ಧದ ಕಾರ್ಮೋಡ. ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿದೆ. ಗ್ಯಾಸ್ ಇಲ್ಲದೆ ಅಂಧ ಮಕ್ಕಳ ಪ್ರಸಾದಕ್ಕೆ ತೊಂದರೆ ಆಗ್ತಿದೆ. ಮಠದಲ್ಲಿ ರೊಟ್ಟಿ, ಚಪಾತಿ, ಉಪ್ಪಿಟ್ಟಿಗೆ ಕೋಕ್ ಕೊಡಲಾಗಿದ್ದು ಕೇವಲ ಅನ್ನ ಸಾಂಬಾರ್ ಮಾತ್ರ ವಿತರಣೆ ಮಾಡ್ತಿದ್ದಾರೆ. ಇವತ್ತು ನಿತ್ಯನೂ ಕೂಡ 2,500-3 ಸಾವಿರ ಜನಸಂಖ್ಯೆ ಪ್ರಸಾದ ಮಾಡ್ತದೆ. ಪ್ರಸಾದ ಮಾಡಲಿಕ್ಕೆ ಎಷ್ಟು ತೊಂದರೆ ಆಗೈತಿ ಅಂದ್ರೆ ಇವತ್ತು ಗ್ಯಾಸು ಸಿಲಿಂಡರ್ ಇಲ್ಲದಕ್ಕೆ ಇವತ್ತು ಮಿರ್ಚಿ ಮಾಡೋದಾಗಲಿ, ಬಜ್ಜಿ ಮಾಡೋದಾಗಲಿ, ಪಲ್ಯ ಮಾಡೋದಾಗಲಿ, ಒಗ್ಗರಣೆ ಹಾಕೋದಾಗಲಿ ಇದಕ್ಕೆ ಸಮಸ್ಯೆ ಆಗಿ ಇವತ್ತು ಮಾಡುವಂಥ ಪ್ರಸಾದವನ್ನು ನಾವು ಬಂದ್ ಮಾಡಿದ್ದೇವೆ. ಇವತ್ತು ಸೌದೆ ಒಲೆ ಮೇಲೇನ ಎಲ್ಲ ಗೋಧಿ ಹುಗ್ಗಿ ಆಗಲಿ, ಅನ್ನ ಆಗಲಿ, ಸಾಂಬಾರಾಗಲಿ, ಪಲ್ಯ ಆಗಲಿ ಅದ್ರ ಮೇಲೆ ಮಾಡೇವಿ. ಸಿಲಿಂಡರ್ ಸಮಸ್ಯೆ ಮಧ್ಯೆ ಸೌದೆ ಒಲೆಗೆ ಬೇಡಿಕೆ. ಕಮರ್ಷಿಯಲ್ ಗ್ಯಾಸ್ ಬರ ನೀಗಿಸಲು ಜನ ಪರ್ಯಾಯ ಮಾರ್ಗದ ಮೊರೆ ಹೋಗ್ತಿದ್ದಾರೆ. ಹುಬ್ಬಳ್ಳಿಯ ಎಂಜಿ ಮಾರ್ಕೆಟ್, ದುರ್ಗದ ಬೈಲಿನಲ್ಲಿ ಸೌದೆ ಒಲೆಗೆ ಭಾರಿ ಬೇಡಿಕೆ ಬಂದಿದೆ. ಒಲೆಗಳು 1,000ದಿಂದ 1,200 ರೂಪಾಯಿ ಬೆಲೆಗೆ ಮಾರಾಟ ಆಗ್ತಿದೆ. ನಮಗೆ ದೃಶ್ಯದಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಅಂದರೆ ಚಿಕ್ಕ ಒಲೆಗಳು, ಅದೇ ರೀತಿ ದೊಡ್ಡ ಒಲೆಗಳು, ಹೀಗೆ ಬಹುತೇಕ ಒಲೆಗಳು ಇಲ್ಲಿ ಈ ಸೌದೆಯನ್ನು ಕೂಡ ಹಾಕ್ಬೋದು. ಅದೇ ರೀತಿ ಇದ್ದಲಿಗೂ ಕೂಡ ಇಲ್ಲಿ ಹಾಕುವ ಮೂಲಕ ಅಡುಗೆಯನ್ನು ಮಾಡಬಹುದಾದಂಥ ಈ ಒಲೆಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾ ಇದೆ. ಕೋಲಾರದ ಅನ್ನದಾತರಿಗೂ ಕದನದ ಕಿಚ್ಚು ತಟ್ಟಿದೆ. ಸೌದಿಗೆ ಆಲೂಗಡ್ಡೆ ರಫ್ತಾಗ್ತಿತ್ತು. ಕಳೆದ ವಾರ 50 ಕೆಜಿಗೆ 900 ರೂಪಾಯಿ ಬೆಲೆ ಇತ್ತು. ಇಂದು 50 ಕೆಜಿಗೆ ಕೇವಲ 300 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಯ ಮಧ್ಯೆ ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಜೆನ್ಸಿಗೆ ಡೈರೆಕ್ಟ್ ಹೋದರೆ ಬುಕ್ ಮಾಡ್ಕೊಂಬನ್ನಿ ಅಂತಿದ್ದಾರೆ. ಬುಕ್ ಮಾಡೋಣ ಅಂದರೆ ಬುಕ್ ಆಗ್ತಾ ಇಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಗ್ಯಾಸ್ ಬುಕಿಂಗ್ ಆಗ್ತಾನೇ ಇಲ್ಲ. ಕಾರಣ ಜನರು ಆತಂಕದಲ್ಲಿ ಹೆಚ್ಚು ಸಿಲಿಂಡರ್ಗಳನ್ನು ಬುಕ್ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬುಕಿಂಗ್ ಅಂತಾರೆ. ಆ ಪ್ಯಾನಿಕ್ ಬುಕಿಂಗ್ ಮಾಡ್ತಾ ಇರೋದ್ರಿಂದ ಸರ್ವರ್ ಡೌನ್. ಕೆಲವು ಕಡೆ ಸಿಲಿಂಡರ್ ಬಂದರೂ ಕೂಡ ಖಾಲಿ ಸಿಲಿಂಡರ್ ಇಲ್ಲ ಅಂತೆ. ಸಿಲಿಂಡರ್ ಖಾಲಿ ಆಗದೆ ಇದ್ರೂ ಬುಕ್ಕಿಂಗ್ಗೆ ಪ್ರಯತ್ನ ಮಾಡುವ ಕೆಲಸ ಆಗ್ತಾ ಇದೆ. ಭಾರತದಲ್ಲಿ ದಿನೇ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗ್ತಾನೆ ಇದೆ. ಮಾರ್ಚ್ 13ನೇ ತಾರೀಕು 76 ಲಕ್ಷ ಸಿಲಿಂಡರ್ ಬುಕಿಂಗ್ ಆಗಿದೆ. ಮಾರ್ಚ್ 14ನೇ ತಾರೀಕು ಬರೋಬ್ಬರಿ 88 ಲಕ್ಷ ಬುಕಿಂಗ್ ದಾಟಿರೋದು. ಇದೇ ಕಾರಣಕ್ಕೆ ಆನ್ಲೈನ್ ಬುಕಿಂಗಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆನ್ಲೈನ್ ಬುಕಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಕಂಪನಿಗಳು ಪ್ರಯತ್ನ ಪಡ್ತಾ ಇವೆ. ಬುಕಿಂಗ್ ಸಿಸ್ಟಮ್ನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಬುಕಿಂಗ್ ತಡವಾಗ್ತಿದೆ, ಇಲ್ಲವೇ ಕ್ಯಾನ್ಸಲ್ ಆಗ್ತಾ ಇದೆ. ಈ ರೀತಿಯ ಸಮಸ್ಯೆ ಈಗ ಎದುರಾಗ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ನಮ್ಮ ರಾಜ್ಯದಲ್ಲಿಯೂ ಕೂಡ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ. ರಾಜ್ಯದಲ್ಲಿ ಮತ್ತೆ ಚುನಾವಣಾ ಭರಾಟೆ ಶುರುವಾಗಿದೆ. 2 ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷಗಳಲ್ಲಿ ಅಭ್ಯರ್ಥಿ ಆಯ್ಕೆಗೆ ಸಿದ್ಧತೆಯೂ ನಡೀತಾ ಇದೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ಉಪಕದನ. 2 ಕ್ಷೇತ್ರಗಳ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್. ರಾಜ್ಯದಲ್ಲಿ ಚುನಾವಣಾ ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ, ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರತಕ್ಕಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ನಲ್ಲಿ ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ಉಪಚುನಾವಣೆ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿದೆ. ಇನ್ನು ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. 2 ಕ್ಷೇತ್ರಗಳಲ್ಲಿ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ.
ಬಿಜೆಪಿಯಲ್ಲಿ ಸಿದ್ದೇಶ್ವರ್ ಟೀಮ್, ರೇಣುಕಾಚಾರ್ಯ ಟೀಮ್. ದಾವಣಗೆರೆ ಬಿಜೆಪಿಯಲ್ಲಿ ಜಿಎಸ್ ಸಿದ್ದೇಶ್ವರ್, ಎಂಪಿ ರೇಣುಕಾಚಾರ್ಯ ಬಣದ ನಡುವೆ ಭಾರಿ ಪೈಪೋಟಿ ಇದೆ. ಈ ಭಿನ್ನಾಭಿಪ್ರಾಯ ಶಮನ ಮಾಡುವುದು ಕಮಲ ನಾಯಕರಿಗೆ ದೊಡ್ಡ ಸವಾಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆದ್ದಾಟ. ದಾವಣಗೆರೆ ದಕ್ಷಿಣಕ್ಕೆ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಎಂಬುದು ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಬೇಡಿಕೆಯಾಗಿದೆ. ಆದರೆ ಇದಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ವಿರೋಧ ಕೂಡ ಇದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಟಿಕೆಟ್. ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರದ ಕೈ ಟಿಕೆಟ್ ಮೇಟಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಆ ಮಾತು ಸತ್ಯವಾಗಲಿದೆ. ಬಿಜೆಪಿಯಿಂದ ಚರಂತಿಮಠಗೆ ಮಣೆ ಹಾಕುವ ನಿರೀಕ್ಷೆ ಕೂಡ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈಗಾಗಲೇ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಈ ಕ್ಷೇತ್ರಗಳಲ್ಲಿ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಅತ್ಯಂತ ಪ್ರಬಲವಾಗಿ ಕೇಳಿಬಂದಂತಹ ಹೆಸರು ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಅವರ ಹೆಸರು. ಈಗ ಆಕಾಂಕ್ಷಿಯಾಗಿರುವಂಥದ್ದ ಅಥವಾ ಇವರನ್ನೇ ಅಖಾಡಕ್ಕಿಳಿಸೋದಕ್ಕೆ ಶಾಮನೂರು ಫ್ಯಾಮಿಲಿ ಕೂಡ ರೆಡಿಯಾಗಿದೆಯಾ? ಇದು ಸದ್ಯಕ್ಕಿನ ಪ್ರಶ್ನೆ. ಯಾಕಂದರೆ ಮೊನ್ನೆ ಎಸ್ ಮಲ್ಲಿಕಾರ್ಜುನ್ ಹೇಳ್ತಾರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ. ಆದರೆ ಪ್ರಯತ್ನಗಳನ್ನು ಮಾಡದೇ ಇರ್ತಾರ? ಜಮೀರ್ ಅಹಮದ್ ಒಂದೇ ಒಂದು ಮಾತು ಹೇಳಿದ್ದಕ್ಕೆ ಕೆರಳಿ ಕೆಂಡಾದರು. ಅವನು ಯಾರು ಇಲ್ಲಿ ಬಂದು ಮಾತಾಡೋಕ್ಕೆ? ನಮ್ಮ ಕ್ಷೇತ್ರ ಇದು ಅಂತ ಗುಡುಗ್ಬಿಟ್ರವರು. ಅಲ್ಲಿಗೆ ಮಗನನ್ನು ಇಳಿಸ್ತೀನಿ ಅನ್ನುವಂಥ ಒಂದು ಸಂದೇಶ ಕೊಟ್ಟಂತಾಯ್ತು. ಸಮರ್ಥ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಇವರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಸೈಯದ್ ಖಾಲಿದ್ ಅಹಮದ್, ಯುವ ಕಾಂಗ್ರೆಸ್ನ ಮುಖಂಡರು, ಇವರ ಹೆಸರು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇವರನ್ನ ಹೊರತುಪಡಿಸಿದರೆ ಶಾಸಕರಾಗಿರುವಂಥ ಶಿವಗಂಗಾ ಬಸವರಾಜ್ ಅವರ ಅಣ್ಣ ಶಿವಗಂಗಾ ಶ್ರೀನಿವಾಸ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಶಿವಗಂಗಾ ಶ್ರೀನಿವಾಸ್ ಅವರ ಹೆಸರು. ಇನ್ನ ಅಬ್ದುಲ್ ಜಬ್ಬಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ MLC ಅಬ್ದುಲ್ ಜಬ್ಬಾರ್ ಅವರು ಕೂಡ ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರ ಮೂಲಕ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನೂ ಮಾಡ್ತಾ ಇದ್ದಾರೆ. ಕಾರಣ ಈ ದಾವಣಗೆರೆ ದಕ್ಷಿಣದಲ್ಲಿ 85,000 ಮುಸ್ಲಿಂ ಮತಗಳು ಇದೆ ಅನ್ನುವಂತಹ ಒಂದು ಬಲ ಇವರಿಗಿದೆ. ಹೀಗಾಗಿ ನಮಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಇವರು ಬಹಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಶಾಮನೂರು ಫ್ಯಾಮಿಲಿಗೆ ಒಂದು ರೀತಿ ಪ್ರತಿಷ್ಠೆ ಇದು. ಬಹಳ ವರ್ಷಗಳಿಂದ ಆ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಿಕೊಂಡು ಬಂದಿರುವಂತಹ ಶಾಮನೂರು ಫ್ಯಾಮಿಲಿ ಅಷ್ಟು ಸರಳವಾಗಿ ಈ ಕ್ಷೇತ್ರವನ್ನು ಬಿಟ್ಕೊಟ್ಬಿಡ್ತಾರ? ನೋ ವೇ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಬಿಜೆಪಿಯಿಂದ ಯಾರ್ಯಾರ ಆಕಾಂಕ್ಷಿಗಳಿದ್ದಾರೆ, ಇದು ಕಾಂಗ್ರೆಸ್ ಅನ್ನೋದಾಯ್ತು. ಬಿಜೆಪಿಯಿಂದ ನೋಡೋದಾದ್ರೆ BG ಅಜಯ್ ಕುಮಾರ್ ಅವರು ಪರಾಜಿತ ಅಭ್ಯರ್ಥಿ, ಈ ಹಿಂದೆ ಸ್ಪರ್ಧೆ ಮಾಡಿದಂಥವರು, ಮತ್ತೆ ಇವರು ಆಕಾಂಕ್ಷಿ ಆಗ್ತಾ ಇದ್ದಾರೆ ಆ ದಾವಣಗೆರೆ ದಕ್ಷಿಣದಿಂದ. ರಾಜನಹಳ್ಳಿ ಶಿವಕುಮಾರ್ ಅವರು ಬಿಜೆಪಿಯ ST ಘಟಕದ ಉಪಾಧ್ಯಕ್ಷರು, ಇವರ ಹೆಸರು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ರಾಜನಹಳ್ಳಿ ಶಿವಕುಮಾರ್ ಅವ್ರದ್ದು ಈ ಸಾರಿ ಇವ್ರಿಗೊಂದು ರೀತಿ ಪ್ರಯತ್ನವನ್ನ ಮಾಡಲಿ, ಒಂದು ಅವಕಾಶವನ್ನ ಕೊಡೋಣ ಅನ್ನೋ ಲೆಕ್ಕದಲ್ಲಿ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇವರನ್ನ ಹೊರತುಪಡಿಸಿದರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು, ಡೂಡಾ ಮಾಜಿ ಅಧ್ಯಕ್ಷರು, ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನ ಯಶವಂತರಾವ್ ಜಾಧವ್, ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷ, ಇವರ ಹೆಸರು ಕೂಡ ಇದೆ. ಈ 4 ಪೈಕಿ ಯಾರು ಕಮಲ ಪಡೆಯಿಂದ ಅಭ್ಯರ್ಥಿಯಾಗ್ತಾರೆ ನೋಡೋಣ. ಇನ್ನೊಂದು ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆಯಲ್ಲಿಯೂ ಕೂಡ ಭಾರಿ ಚರ್ಚೆಗಳಾಗ್ತಾ ಇದೆ. ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರ್ಯಾರು ಆಗ್ಬೋದು, ಯಾರ್ಯಾರ ಹೆಸರು ರೇಸಲ್ಲಿದೆ ಅನ್ನೋದನ್ನು ನೋಡ್ತಾ ಹೋದರೆ ದಿವಂಗತ ಮೇಟಿಯವರ ಮಕ್ಕಳೆಲ್ಲರೂ ಕೂಡ ಆಕಾಂಕ್ಷಿಗಳೇ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ HY ಮೇಟಿಯವರ ಹಿರಿಮಗ ಮಲ್ಲಿಕಾರ್ಜುನ್ ಮೇಟಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. HY ಮೇಟಿಯವರ ಸಣ್ಣ ಮಗ ಉಮೇಶ್ ಮೇಟಿ, ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಮೇಟಿಯವರ ಮಗಳು ಬಾಯಕ್ಕ ಮೇಟಿ, ಇವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇದರ ಜೊತೆಗೆ ರಕ್ಷಿತಾ ಮೇಟಿ, ಮಾಜಿ ಜಿಲ್ಲಾ ಅಧ್ಯಕ್ಷರು, ಇವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ರಕ್ಷಿತಾ ಅವರು ಈಗಾಗಲೇ ಆ ಭಾಗದಲ್ಲಿ ಮೊದಲಿನಿಂದನೂ ಕೂಡ ಸಂಘಟನೆ ವಿಚಾರದಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಾರಿ ಮೇಟಿ ಫ್ಯಾಮಿಲಿಯನ್ನು ಹೊರತುಪಡಿಸಿ
ರಕ್ಷಿತಾ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಪ್ರಬಲವಾದ ಕೂಗು ಕೇಳಿ ಬರ್ತಾ ಇದೆ. ಇಲ್ಲಿ ಮೇಟಿಯವರ ಕೈ ಮೇಲಾಗುತ್ತಾ ಅಥವಾ ರಕ್ಷಿತಾ ಅವರು ಟಿಕೆಟನ್ನು ಗಿಟ್ಟಿಸ್ಕೊಳ್ತಾರಾ? ನೋಡೋಣ, ಹೇಳೋದಕ್ಕಾಗಲ್ಲ ಯಾವ ರೀತಿ ಸಂದರ್ಭ ಬರಬಹುದು ಅಂತ. ಇವರೆಲ್ಲ ಕಾಂಗ್ರೆಸ್ ಆಕಾಂಕ್ಷಿಗಳು. ಇನ್ನು BJP ಕ್ಯಾಂಡಿಡೇಟ್ಸ್ ಯಾರು ಅನ್ನೋದನ್ನು ನೋಡ್ತಾ ಹೋದರೆ, ಯಾರೆಲ್ಲ ರೇಸಲ್ಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ಒಬ್ಬರೇ ಒಬ್ಬರು, ಅದು ವೀರಣ್ಣ ಚರಂತಿಮಾಡ್, ಪರಾಜಿತ ಅಭ್ಯರ್ಥಿ ಇವರು. ಇವರ ಸೋಲು ಭಾರಿ ಆಶ್ಚರ್ಯಕ್ಕೆ ಕಾರಣ ಆಗಿತ್ತು. ಜೊತೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದು, ಜನಬಲವೂ ಕೂಡ ಹಾಗೆ ಇತ್ತು. ಆದಾಗ್ಯೂ ಕೂಡ ವೀರಣ್ಣ ಚರಂತಿಮಠ್ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಈಗ ಮತ್ತೆ ಅದೃಷ್ಟಕ್ಕೆ ಮುಂದಾಗ್ತಾ ಇದ್ದಾರೆ ಪರಾಜಿತ ಅಭ್ಯರ್ಥಿಯಾಗಿರುವಂಥ ವೀರಣ್ಣ ಚರಂತಿಮಠ್. ಈ ಸಾರಿ ಏನಾಗಬಹುದು? ಮೇಟಿ ಫ್ಯಾಮಿಲಿಯ ವಿರುದ್ಧ ಗೆದ್ದು ಬೀಗ್ತಾರ ಚರಂತಿಮಠ್? ಕಾದ್ ನೋಡಿ. ನೆಕ್ಸ್ಟ್, ವರದಕ್ಷಿಣೆ ಕಿರುಕುಳದ ಪ್ರಕರಣಗಳನ್ನು ತಡೆಯೋದಕ್ಕೆ ಸರ್ಕಾರಗಳು ಎಷ್ಟೇ ಕಾನೂನು ತಂದರೂ ಕೂಡ ಕಿರುಕುಳದ ಪ್ರಕರಣಗಳು ವರದಿಯಾಗ್ತಾನೆ ಇದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂಥ ಅಧಿಕಾರಿಗಳು ಈಗ ಕಿರುಕುಳ ನೀಡೋರ ವಿರುದ್ಧ ನೇರ ಕ್ರಮಕ್ಕೆ ಮುಂದಾಗಿದ್ದಾರೆ. ವರದಕ್ಷಿಣೆಗಾಗಿ ಸೊಸೆಗೆ ಮಾನಸಿಕ ಅಥವಾ ದೈಹಿಕ ಹಿಂಸೆ ನೀಡುವ ಕುಟುಂಬಗಳ ಮನೆಯ ಗ್ಯಾಸ್ ಸಂಪರ್ಕವನ್ನೇ ಕಟ್ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆಶ್ಚರ್ಯ ಆದರೂ ಕೂಡ ಸತ್ಯ ವೀಕ್ಷಕರೇ. ಸಿಲಿಂಡರ್ ಏನೆಲ್ಲ ಮಾಡಿಸ್ತಾ ಇದೆ ನೋಡಿ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗ್ತಾ ಇದೆ, ಮನೆಗಳಲ್ಲಿ ತೊಂದರೆ ಆಗ್ತಾ ಇದೆ, ಬುಕಿಂಗ್ ಆಗ್ತಾ ಇಲ್ಲ. ಇದ್ರ ಮಧ್ಯೆ ನೀವು ಕಿರುಕುಳ ಕೊಟ್ರೆ, ವರದಕ್ಷಿಣೆ ಕೇಳಿದ್ರೆ ನಿಮಗೆ ಸಿಲಿಂಡರ್ ಸಿಗಲ್ಲ. ಸಿಲಿಂಡರ್ ಕನೆಕ್ಷನ್ ಕಟ್. ವರದಕ್ಷಿಣೆ ಕಿರುಕುಳ ನೀಡಿದ್ರೆ ಮನೆ ಗ್ಯಾಸ್ ಕಟ್. ಸೊಸೆಯಂದಿರ ರಕ್ಷಣೆಗೆ ಬಂದಿದೆ ಖಡಕ್ ರೂಲ್ಸ್. ಕೇವಲ ಜೈಲು ಶಿಕ್ಷೆ ಅಥವಾ ದಂಡಕ್ಕೆ ಜನ ಬಗ್ಗಲ್ಲ. ಮಹಿಳೆಯರ ರಕ್ಷಣೆಗಾಗಿ ಸಿಲಿಂಡರ್ ಸ್ಟ್ರೈಕ್. ಸೊಸೆ ಮೇಲೆ ವರದಕ್ಷಿಣೆ ಕಿರುಕುಳ ನಡೀತಾ ಇದ್ದರೆ, ಆರೋಪ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾದರೆ ಆ ಕುಟುಂಬಕ್ಕೆ ನ್ಯಾಚುರಲ್ ಗ್ಯಾಸ್ LPG ಸಿಗೋದಿಲ್ಲ. ಕಿರುಕುಳ ನೀಡುವ ಅತ್ತೆ, ಮಾವ, ಪತಿಗೆ ನೇರವಾದಂತಹ ಎಚ್ಚರಿಕೆ. ಈ ನಿಯಮವನ್ನು ಸದ್ಯಕ್ಕೆ ರಾಜಸ್ಥಾನದಲ್ಲಿ ಮಾತ್ರ ಜಾರಿ ಮಾಡಲಾಗ್ತಾ ಇದೆ. ಕಿರುಕುಳದ ಗಂಭೀರತೆ ಆಧರಿಸಿ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ತಾರೆ. LPG ಸಿಗಲ್ಲ ಅಲ್ವಾ, ಅಷ್ಟೇ ತಾನೇ ಅಂತ ಹೇಳಿ ನೀವು ಈಸಿಯಾಗಿ ತಗೋಬೇಡಿ. ಸಿಲಿಂಡ್ರು ಸಿಗಲ್ಲ, ಬಂದು ಎಳ್ಕೊಂಡು ಹೋಗ್ತಾರೆ ನಿಮ್ಮನ್ನ. ವರದಕ್ಷಿಣೆ ಕಿರುಕುಳ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಮನೆಯಲ್ಲಿ ಹೊತ್ತೊತ್ತಿಗೆ ನೆಮ್ಮದಿಯಾಗಿ ಊಟ ಮಾಡಬೇಕಾ, ಇಲ್ಲ ಜೈಲಿಗೆ ಹೋಗ್ಬೇಕಾ? ನೆಕ್ಸ್ಟ್, ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಶುರುವಾಗಿ ಆಗಿದೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಈ ಯುದ್ಧಕ್ಕೆ ಕೈ ಜೋಡಿಸಿ ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಯುವಾಗಲೇ ಏಷ್ಯಾ ಭಾಗದಲ್ಲಿ ಕೂಡ ಯುದ್ಧದ ಕಾರ್ಮೋಡ ಆವರಿಸಿದೆ. ಪೂರ್ವ ಚೀನಾ ಸಮುದ್ರದಲ್ಲಿ ಸಾವಿರಾರು ಚೀನಿ ಮೀನುಗಾರಿಕಾ ದೋಣಿಗಳು ಜ್ಯಾಮಿತೀಯ ರಚನೆಗಳಲ್ಲಿ ಒಟ್ಟುಗೂಡಿದೆ. ತೈವಾನ್ ಸುತ್ತ ಚೀನಾ ತನ್ನ ಮೀನುಗಾರಿಕಾ ಹಡಗುಗಳನ್ನು ತಂದು ನಿಲ್ಲಿಸಿದೆ. ಚೀನಾಗೆ ಸೇರಿರುವ ಸಾವಿರಾರು ಮೀನುಗಾರಿಕಾ ದೋಣಿಗಳು ಸೇನಾ ವಿನ್ಯಾಸದಂತೆ ಗುಂಪುಗೂಡಿ ತೈವಾನ್ ಸಮೀಪಕ್ಕೆ ನುಗ್ಗಿರುವ ದೃಶ್ಯ ಇದೀಗ ಮತ್ತೊಂದು ಯುದ್ಧದ ಭೀತಿಯನ್ನ ಸೃಷ್ಟಿ ಮಾಡಿದೆ. ಇರಾನ್ ಯುದ್ಧದಲ್ಲಿ ಅಮೆರಿಕ ಅಂತೂ ಬ್ಯುಸಿಯಾಗಿ ಹೋಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟಿದ್ದರೂ ಕೂಡ ಸಾಕಾಗ್ತಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. USA ಮಿತ್ರ ರಾಷ್ಟ್ರಗಳನ್ನು ಇರಾನ್ನಿಂದ ಕಾಪಾಡಬೇಕು ಅಂತಂದ್ರೆ ಆ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕು. ಇರಾನನ್ನು ಹೊರತುಪಡಿಸಿ USA ಮಿತ್ರ ರಾಷ್ಟ್ರಗಳು ಯಾವ್ಯಾವುದಿದೆ? ಕುವೈತ್, ಇರಾಕ್, ಇಸ್ರೇಲ್, ಈ ಎಲ್ಲ ರಾಷ್ಟ್ರಗಳನ್ನು ಕಾಪಾಡಬೇಕು ಅಂತಂದ್ರೆ ಈ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇಕೇ ಬೇಕು. ದಕ್ಷಿಣ ಕೊರಿಯಾದಿಂದ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಶಿಫ್ಟ್. ದಕ್ಷಿಣ ಕೊರಿಯಾದಿಂದ ಮಧ್ಯಪ್ರಾಚ್ಯಕ್ಕೆ ಥರ್ಡ್ ಅನ್ನು ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ದಕ್ಷಿಣ ಕೊರಿಯಾದಲ್ಲಿ ಈಗ ಉಳಿದಿರೋದು ಕೇವಲ ರಡಾರ್. ಈ ಸುದ್ದಿಯನ್ನ ಕೇಳಿ ಹೊಸ ಆಟ ಆರಂಭ ಮಾಡಿರೋದು ಈ ಕಡೆ ಕಿಮ್ಮಣ್ಣ. ಥಾರ್ ಏರ್ ಡಿಫೆನ್ಸ್ ಸಿಸ್ಟಮ್ ಶಿಫ್ಟ್ ಬೆನ್ನಲ್ಲೇ ಮಿಸೈಲ್ ಟೆಸ್ಟ್ ಮಾಡಿಬಿಟ್ರು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಲಾಂಚ್ ಆಯಿತು ನಿನ್ನೆ. 9 ಮಿಸೈಲ್ಗಳನ್ನು ಗುರುತಿಸ್ತವೆ
ಕೊರಿಯಾದ ರಡಾರ್. ಆದರೆ ಉತ್ತರ ಕೊರಿಯಾ ಮಿಸೈಲ್ ನಾಶ ಮಾಡೋಕೆ ಆಗ್ತಾ ಇಲ್ಲ. ಅಮೆರಿಕ ಅಸಹಾಯಕತೆ ಕಂಡು ಹಿಮ್ಮಣ್ಣ ನಗ್ತಾ ಇದ್ದಾನೆ. ಹಿಮ್ಮಣ್ಣನ ಮುಂದೆ ಕೆಮ್ಮುವಂಗೆ ಇಲ್ಲ. ತಾಕತ್ತಿದ್ರೆ ನಮ್ಮನ್ನು ಮುಟ್ಟು ನೋಡಿ ಎನ್ನುವಂತಹ ನೇರ ಸವಾಲನ್ನ ಕಿಮ್ ಟ್ರಂಪ್ಗೆ ಹಾಕ್ತಾ ಇರೋದು. ನಾರ್ತ್ ಕೊರಿಯಾ ಎಷ್ಟು ಚಿಕ್ಕ ರಾಷ್ಟ್ರ ರೀ. ಆ ರಾಷ್ಟ್ರಕ್ಕೆ ಇಂತಿಂಥ ದೊಡ್ಡ ದೊಡ್ಡ ರಾಷ್ಟ್ರಗಳು ಭಯ ಬೀಳುತ್ತೆ. ದೊಡ್ಡಣ್ಣ ಉತ್ತರ ಕೊರಿಯಾದ ಮೇಲೆ ನೇರವಾಗಿ ಸಂಘರ್ಷಕ್ಕೆ ಇಳಿಯೋಕೆ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ನಾರ್ತ್ ಕೊರಿಯಾದ ಭಯ ಅಮೆರಿಕಾನ ಕಾಡ್ತಾ ಇದೆ. ಈ ರೀತಿಯ ಪರಿಸ್ಥಿತಿ ಸದ್ಯಕ್ಕಿದೆ. ಇನ್ನು ನೆಕ್ಸ್ಟ್, ಕಾರ್ಗ್ ದ್ವೀಪದ ಮೇಲಿನ ದಾಳಿ ಬಳಿಕ ಇರಾನ್ ಪ್ರತೀಕಾರಕ್ಕೆ ಕುದಿತಾ ಇದೆ. ಯುದ್ಧ ಮತ್ತಷ್ಟು ಭೀಕರವಾಗುತ್ತೆ. ಗಲ್ಫ್ ಅಲ್ಲಿರುವ ಅಮೆರಿಕದ ಕಾರ್ಪೊರೇಟ್ ಕಂಪನಿಗಳನ್ನು ಟಾರ್ಗೆಟ್ ಮಾಡಿಕೊಳ್ತೇವೆ ಅಂತ ಇರಾನ್ ಎಚ್ಚರಿಕೆಯನ್ನು ನೀಡಿದೆ. ಆದರೆ ಇಸ್ರೇಲ್ ಮಾತ್ರ ಲೆಬನಾನ್ ಕುಟ್ಟಿ ಪುಡಿ ಮಾಡ್ತಾ ಇದೆ. ಗ್ರೇಟರ್ ಇಸ್ರೇಲನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂಥದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ IDF ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನು ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದನ್ನೇ ಕೇಳಿದರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನು ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂಥದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಪಕ್ಷಕ್ಕೆ ಬಿಕ್ಕಟ್ಟು ಎದುರಾದಾಗಲೆಲ್ಲ ಈಗಾಗಲೇ ಆಪತ್ ಬಾಂಧವನಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಯಾರು ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಡಿಕೆಶಿ ಭದ್ರಕೋಟೆಯಲ್ಲಿದ್ದಾರೆ ಒಡಿಶಾ ಶಾಸಕರು. ಬಿಜೆಪಿ ಪರ ವೋಟ್ ಹಾಕಲು 5 ಕೋಟಿ ಆಫರ್. ಬ್ಲಾಂಕ್ ಚೆಕ್ ಸಮೇತ ಸಿಕ್ಕಿಬಿದ್ದ ಮುಖಂಡರು. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಭದ್ರಕೋಟೆಯಲ್ಲೇ ಹೈ ವೋಲ್ಟೇಜ್ ರಾಜಕೀಯ ಡ್ರಾಮಾ ನಡೆದಿದೆ. ರಾಜ್ಯಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಡದಿಯ ರೆಸಾರ್ಟ್ನಲ್ಲಿ ಒಡಿಶಾ ಕಾಂಗ್ರೆಸ್ ಶಾಸಕರು ವಾಸ್ತವ್ಯ ಹೂಡಿದ್ದಾರೆ. ಅವರನ್ನ ಸೆಳೆಯಲು ಆಪರೇಷನ್ ಕಮಲಕ್ಕೆ ಯತ್ನ ನಡೆದಿದ್ದು, ಬ್ಲಾಂಕ್ ಚೆಕ್ಗಳ ಸಮೇತ ಬಂದಿದ್ದ ವ್ಯಕ್ತಿಗಳನ್ನ ಕೈ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ನಾಳೆಯೇ ವೋಟಿಂಗ್, ಇಂದು ಭರ್ಜರಿ ಆಫರ್. ನಾಳೆ ಒಡಿಶಾದಲ್ಲಿ ರಾಜ್ಯಸಭಾ ಚುನಾವಣೆ ನಡೆಯಲಿದೆ. ಶಾಸಕರ ಕುದುರೆ ವ್ಯಾಪಾರದ ಭೀತಿಯಿಂದ ಕಾಂಗ್ರೆಸ್ ಶಾಸಕರನ್ನ ಡಿಕೆಶಿ ರಕ್ಷಣೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿತ್ತು. ಬಿಡದಿ ಸಮೀಪದ ವಂಡರ್ಲಾ ರೆಸಾರ್ಟ್ನಲ್ಲಿ ಶಾಸಕರಿಗೆ ವಾಸ್ತವ್ಯ ಕಲ್ಪಿಸಲಾಗಿತ್ತು. ಆದರೆ ಶಾಸಕರು ಬೆಂಗಳೂರಿಗೆ ಬಂದರೂ ಆಪರೇಷನ್ ಕಮಲದ ಕರಿ ನೆರಳು ಮಾತ್ರ ಅವರನ್ನ ಬೆನ್ನಟ್ಟಿದೆ. ಕೆಲವರು ಬ್ಲಾಂಕ್ ಚೆಕ್ ಹಿಡಿದು ರೆಸಾರ್ಟ್ಗೆ ಬಂದಿದ್ರಂತೆ. ಒಡಿಶಾದಿಂದ ಬಂದಿದ್ದ 3 ವ್ಯಕ್ತಿಗಳು ಶಾಸಕರು ತಂಗಿದ್ದ ಅದೇ ವಂಡರ್ಲಾ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡಿದ್ರು. ಶಾಸಕರ ಜೊತೆ ಮಾತುಕತೆ ನಡೆಸಿ ತಮ್ಮತ್ತ ಸೆಳೆಯಲು ಸಂಚು ರೂಪಿಸಿದ್ರಂತೆ. ಶಾಸಕರನ್ನ ಖರೀದಿ ಮಾಡಲು ಈ ವ್ಯಕ್ತಿಗಳು ತಮ್ಮೊಂದಿಗೆ ಸಹಿ ಮಾಡಿರುವ ಬ್ಲಾಂಕ್ ಚೆಕ್ಗಳನ್ನ ತಂದಿದ್ರು. ಈ ಚೆಕ್ಗಳು ಒಡಿಶಾದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಗೆ ಸೇರಿದವು ಅನ್ನೋದು ವರದಿಯಾಗಿದೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರೈನ್ ಟ್ರಾನ್ಸ್ಲೇಷನ್ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತಲಾಕ್ ಕೊಟ್ಟಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟಿಗೆ ಅಂತ ಅಂದ್ಬಿಟ್ಟು
ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ಚೆಕ್ ಅನ್ನ ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮ ಕೈಗೊಳ್ಳುತ್ತಾರೆ. ರೆಸಾರ್ಟ್ ಸುತ್ತಮುತ್ತ ಪೊಲೀಸ್ ಭದ್ರತೆ. ನಾಳೆ ಚುನಾವಣೆ ನಡೆಯಲಿರುವ ಕಾರಣ ಉಳಿದಿರುವ ಕೆಲವೇ ಗಂಟೆಗಳಲ್ಲಿ ಯಾವುದೇ ಶಾಸಕರ ಖರೀದಿ ನಡೆಯದಂತೆ ರೆಸಾರ್ಟ್ ಸುತ್ತಮುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಡಿಕೆ ಶಿವಕುಮಾರ್ ತವರಲ್ಲೇ ನಡೆದ ಈ ಆಪರೇಷನ್ ಕಮಲ ಯತ್ನ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಡಿಶಾದಲ್ಲಿ ಆಪರೇಷನ್ ಕಮಲಕ್ಕಾಗಿ ಇಷ್ಟೆಲ್ಲ ಪ್ರಯತ್ನಗಳಾಗ್ತಾ ಇದೆ. 1 ವೋಟ್ಗೆ 5 ಕೋಟಿ ರೂಪಾಯಿ ಆಫರ್ ಅಂತೆ. ಸಂಖ್ಯೆ ಎಷ್ಟಿದೆ ಅಲ್ಲಿ, ಬಲಾಬಲ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋದರೆ BJPಗೆ 79+3, BJD 48 ಸ್ಥಾನಗಳು, ಕಾಂಗ್ರೆಸ್ 14 ಸ್ಥಾನಗಳು. ಒಡಿಶಾ ವಿಧಾನಸಭೆಯಲ್ಲಿ 147 ಸ್ಥಾನಗಳಿದೆ. ಇದೀಗ 4 ರಾಜ್ಯಸಭೆ ಸ್ಥಾನಗಳಿಗೆ ಎಲೆಕ್ಷನ್ ನಡೀತಾ ಇದೆ. ಒಬ್ಬ ಅಭ್ಯರ್ಥಿ ಗೆಲ್ಲೋದಕ್ಕೆ ಕನಿಷ್ಠ 30 ಮತಗಳು ಬೇಕೇ ಬೇಕು. BJPಯ ಬಳಿ ಸದ್ಯ ಇರುವಂಥದ್ದು 79 ಶಾಸಕರ ಬಲ. BJPಯ 2 ಅಭ್ಯರ್ಥಿಗಳು ಗೆಲ್ತಾರೆ, ಇನ್ನೊಬ್ಬರು ಗೆಲ್ಲಬೇಕು. ವಿಪಕ್ಷ BJD ಬಳಿ 43ರಿಂದ 48 ಶಾಸಕರ ಬಲ ಇದೆ. BJDಯ ಓರ್ವ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ಬೆಂಬಲಿತ ದತ್ತೇಶ್ವರ್ ಹೋಟಾ ಅಖಾಡಕ್ಕಿಳಿದಿದ್ದಾರೆ. ಕೇವಲ 14 ಶಾಸಕರನ್ನ ಹೊಂದಿರುವಂಥದ್ದು ಕಾಂಗ್ರೆಸ್ನ ಪಾರ್ಟಿ. ಅತ್ತ BJP ಬೆಂಬಲಿತ ದಿಲೀಪ್ ರೇ ಕೂಡ ಅಖಾಡದಲ್ಲಿದ್ದಾರೆ. BJP ಅಭ್ಯರ್ಥಿಯ ಗೆಲುವಿಗೆ ಇನ್ನೂ 8 ಮತಗಳು ಬೇಕಾಗುತ್ತೆ ವೀಕ್ಷಕರೇ. ಕಾಂಗ್ರೆಸ್ BJD ಈ ಮತಗಳನ್ನು ಸೆಳೆಯೋದಕ್ಕೆ BJP ಕಸರತ್ತನ್ನು ಮಾಡ್ತಾ ಇದೆ. ಕುದುರೆ ವ್ಯಾಪಾರವನ್ನು ತಪ್ಪಿಸೋದಕ್ಕೆ ಈ ಕಡೆ DK ಶಿವಕುಮಾರ್ ಕೂಡ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಾವು ಹಿಡಿದು ಹಾಕಿದ್ದೀವಿ, ಈ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ, ಕಾನೂನು ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ನೇರವಾದ ಗಂಭೀರ ಆರೋಪ ಮಾಡಿರೋದು BJP ಕಾಂಗ್ರೆಸ್ನ ಶಾಸಕರನ್ನ ಖರೀದಿ ಮಾಡೋದಕ್ಕೆ 1 ವೋಟ್ಗೆ 5 ಕೋಟಿ ರೂಪಾಯಿ ಅಂತ ಆಫರ್ ಮಾಡ್ತಾ ಇದ್ದಾರೆ. ಬ್ಲ್ಯಾಂಕ್ ಚೆಕ್ ಕೂಡ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನೋಡೋಣ ಮುಂದೆ ಏನೇನು ಆಗುತ್ತೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH